ಪ್ರಭು. ಮಂತ್ರಿಗಳೇ, ಈ ವನವನ್ನು ನೋಡಿದರೆ ಎಷ್ಟು ಮನೋಹರವಾಗಿರುವುದು. ಈ ವನವನ್ನೊಂದು ಸಾರಿ ವರ್ಣಿಸೋಣವೇ? ಆಗಲಿ ಪ್ರಭು. ವಸಂತ ಕಾಲದಲ್ಲಿ ವನದೊಳು ನಾವು ವನ ವಸಂತ ಕಾಲದಲ್ಲಿ ವನದೊಳು ನಾವು ವನ ವಿಹಾರಗೈಯುತ್ತಿರುವೆವು. ಮನಸ್ಸಿಗರು ಶವ ತೋರುತ್ತಿರುವುದು. ಮನಸ್ಸಿಗರು ಶವ ತೋರುತ್ತಿರುವುದು. ವಸಂತ ಕಾಲದಲ್ಲಿ ವನದೊಳು ನಾವು ವನ ವಿಹಾರಗೈಯುತ್ತಿರುವೆವು. ಗಿರಿಗಳು ಹೋಗಿಲೆ ಹಂಸ ಪಕ್ಷಿಯು. ಗಿರಿಗಳು ಹೋಗಿಲೆ ಹಂಸ ಪಕ್ಷಿಯು. ಗಿರಿಗಿರಿಗಾನ ಪಾಡುತ್ತಿರವು. ವಸಂತ ಕಾಲದಲ್ಲಿ ವನದೊಳು ನಾವು ವನ ವಿಹಾರಗೈಯುತ್ತಿರುವೆವು. ರಾಜೇಂದ್ರ, ಮಂತ್ರಿಗಳೇ, ಈ ವಸಂತ ಮಾಸದಲ್ಲಿ ಈ ವನದಲ್ಲಿರುವ ವಿಧ ವಿಧವಾದ ಪುಷ್ಪಗಳು, ಗಿರಿಕೋಗಿಲೆಗಳ, ಹಂಸ ಪಕ್ಷಿಗಳ ಇಂಪಾದ ಜೈಂಕಾರವನ್ನು ಕೇಳಿ ನನ್ನ ಮನಸ್ಸಿಗೂ ತುಂಬಾ ಸಂತೋಷವಾಯಿತು ಪ್ರಭು. ಚಂದ್ರಮತಿ, ಇಲ್ಲಿ ಬಾ. ನೀನೊಂದು ಸಾರಿ ವನವನ್ನು ವರ್ಣಿಸೋಳಾಗು. ಮನಕಾನಂದವನವಿದೆ ಭಾವಿಸೆ ಶೋಭಿಸೆ. ಮನಕಾನಂದವನವಿದು ಭಾವಿಸೆ ಭಾವಿಸೆ ಶೋಭಿಸೆ. ಗಿರಿಗಳು ಹೋಗಿವೆ ರಾಗಲಿ ಪಾಡುವ. ಗಿರಿಗಳು ಹೋಗಿವೆ ರಾಗಲಿ ಪಾಡುವ. ಗಿರಿಸಿರಿ ಗಾನವ ಕೇಳಿದೆ ಜಾಗರಿಸಿ. ಗಾನವ ಕೇಳಿದೆ ಜಾಗರಿಸಿ. ಮನಕಾನಂದವನವಿದೆ ಭಾವಿಸೆ ಭಾವಿಸೆ ಶೋಭಿಸೆ.
ವನವನ್ನು ನೋಡಿದರೆ ಮನಸ್ಸಿಗೆ ಬಹಳ ಸಂತೋಷವಾಗುವುದು. ಗಿಳಿ ಕೋಗಿಲೆಗಳ ಮಧುರ ಗಾನವು ಎಷ್ಟೊಂದು ಮಧುರವಾಗಿ ಕೇಳಿಸುತ್ತಿರುವುದು. ಇದನ್ನು ನೋಡಿ ಸಂತೋಷ ಪಡೋಣ. ನೀನೊಂದು ಸಾರಿ ವನವನ್ನು ವರ್ಣಿಸುವನಾಗು. ದೇವಿ, ಕಾಲ ವಿಳಂಬವಾಗುತ್ತಿರುವುದು. ನಾವು ಮೃಗಪೇಟೆಗೆ ಹೋಗಬೇಕಾದ ಕಾರಣ ನೀನು ಮತ್ತು ಕುಮಾರನು ಆ ಪಚ್ಚೆ ಗುಡಾರದಲ್ಲಿ ವಿಶ್ರಮಿಸಿದರೆ ನಾವು ಬೇಗನೆ ಬಂದು ಬಿಡುವೆವು. ಮಂತ್ರಿಗಳೇ, ಬನ್ನಿ ಪ್ರಭು. ಮಂತ್ರಿಗಳೇ, ಈ ಪಾಪಿಯಾದ ಮೃಗಗಳನ್ನು ನೋಡಿದಿರಾ? ನಮ್ಮ ಪ್ರಜೆಗಳು ಬೆಳೆದ ಬೆಳೆಗಳನ್ನು ತಿಂದು ಎಷ್ಟು ಸೊಕ್ಕಿನಿಂದ ಓಡುತ್ತಿರುವವು. ಪ್ರಭು, ನಮ್ಮ ವನವನ್ನು ನಾಶ ಮಾಡಿದ ಹಂದಿಗಳು ಇಲ್ಲ ಇವು. ಬಹಳ ಪ್ರಯೋಗ ಮಾಡಿ ಪ್ರಭು.
ವನವನ್ನು ನಾಶ ಮಾಡಿದ ಹಂದಿಗಳು ಮತ್ತು ಕ್ರೂರ ಮೃಗಗಳು ನನ್ನ ಬಾಣಕ್ಕೆ ಸಿಕ್ಕಿ ನಾಶವಾದವು. ಇನ್ನು ನಮ್ಮ ಅರಣ್ಯದ ಪ್ರಜೆಗಳಿಗೂ ಪುರದ ಪ್ರಜೆಗಳಿಗೂ ಯಾವ ತೊಂದರೆಯೂ ಬರಲಾರದು. ಬೇಗನೆ ಅವರಿಗೆ ತಿಳಿಸಿಬಿಡಿ. ನಾನು ಕೆಲ ಕಾಲ ವಿಶ್ರಾಮ ಪಡೆಯುತ್ತೇನೆ. ಚಿತ್ತಪ್ರಭು. ನಾನು ಇಂದ್ರನ ಸಭೆಯಲ್ಲಿ ಮಾಡಿದ ಪಂಥವು ಈಡೇರದೆ ಹೋಯಿತಲ್ಲ. ಇರಲಿ, ಈಗ ನನ್ನ ತಪೋಬಲದಿಂದ ಈರ್ವರು ಚಾಂಡಾಲ ಕನ್ಯರನ್ನು ಸೃಷ್ಟಿಸಿ ಅವರಿಗೆ ತಕ್ಕ ಬೋಧನೆಯನ್ನು ಮಾಡಿ ಅವನ ಸತ್ಯವನ್ನು ಕೆಡಿಸದಿದ್ದರೆ ನಾನು ವಿಶ್ವಾಮಿತ್ರನೇ. ಅಮ್ಮ ಪುತ್ರಿಯರೇ, ನಿಮಗೆ ಮಂಗಳವಾಗಲಿ. ಅಮ್ಮ ಪುತ್ರಿಯರೇ, ರಾಜ್ಯ ಮದಂದನಾದ ಹರಿಶ್ಚಂದ್ರನು ಸಮೀಪದಲ್ಲಿರುವ ಉದ್ಯಾನವನದಲ್ಲಿರುವನು. ನೀವು ಆತನ ಬಳಿಗೆ ಹೋಗಿ ನಿಮ್ಮ ನಾಂಟಿ ವಿಧಾನದಿಂದ ಅವನಲ್ಲಿರುವ ಛತ್ರಿ ಚಾಮರವನ್ನು ಕೇಳಿರಿ. ಕೊಡದಿದ್ದ ಪಕ್ಷದಲ್ಲಿ ನಿಮ್ಮನ್ನು ಲಗ್ನವಾಗುವಂತೆ ಕೇಳಿರಿ. ಯಾವ ವಿಧದಲ್ಲಾದರೂ ಆತನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿ ಲಗ್ನ ಮಾಡಿಕೊಂಡೇ ಬಂದಿರಿ. ಆಗಲಿ, ಹೋಗಿ ಬನ್ನಿ. ಅಮ್ಮ, ನಿಮಗೆ ಮಂಗಳವಾಗಲಿ. ನೀವು ಯಾರು? ನಾವು ನಾಟ್ಯಾಂಗ ಕಲಿಯರು. ಹೌದೇ? ಹಾಗಾದ್ರೆ ನಿಮ್ಮ ಗಾನನಾಟ್ಯವನ್ನ ಪ್ರದರ್ಶಿಸಿರಿ. ಮಹಾರಾಜ.
ನಮ್ಮನ್ನು ಮದುವೆಯಾಗುವವರು ನೀವೇ ನಮ್ಮನ್ನು ಲಗ್ನವಾಗಬೇಕು. ನೀವು ನಮ್ಮನ್ನು ಒರೆಸಲೇಬೇಕು. ಇಲ್ಲವಾದರೆ ನಮ್ಮ ಯೌವನ ಏನಾಗಬೇಕು? ನನ್ನ ಸೌಂದರ್ಯವು ಏನಾಗಬೇಕು? ಆಹಾ ಮಹಾರಾಜ, ನಮ್ಮನ್ನು ಒರೆಸಲೇಬೇಕು ಮಹಾರಾಜ. ಸಾಕು ನಿಲ್ಲಿಸಿ. ಏನೋ ಹುಡುಗ ಬುದ್ಧಿಯನ್ನು ಸುಮ್ಮನಿದ್ದರೆ ಪ್ರಜ್ಞೆ ಇಲ್ಲದೆ ಮಾತನಾಡುತ್ತಿರುವಿರಾ? ಸಾಕು ನಿಮ್ಮ ರಗಳೇ. ಹಾಗೆನ್ನಬೇಡಿ ಮಹಾರಾಜ, ನಾವು ಹುಟ್ಟಿರುವುದೇ ನಿಮಗಾಗಿ. ಪ್ರಭು, ಯಾರು ಈ ಬಾಲಕಿಯರು? ಯಾರೋ ಅವರಿಗೆ ತಕ್ಕ ಮರ್ಯಾದೆ ಮಾಡಿ ಕಳುಹಿಸಿಬಿಡಿ. ಯಾಕೋ ಇದೇನೆ ಮಹಾರಾಜ ನಮ್ಮನ್ನು ತಕ್ಕ ಮರ್ಯಾದೆ ಮಾಡು ಎಂದು ಹೇಳುತ್ತಿರೋರಲ್ಲ. ಆಹಾ, ನಮಗೆ ಏನು ಮಾಡುವುದು? ಮುಂದೆ ದಾರಿ ಏನು ಮಾಡಲ್ಲ. ಚಿನ್ನಾರಿ ಇವರನ್ನು ಯಾರತ್ತ ತಿಳಿದಿದ್ದೀರಾ? ನಮ್ಮ ಅಮರ ಬ್ರಹ್ಮ ವಿಶ್ವಾಮಿತ್ರರ ಕನ್ಯರು, ಅಲ್ಲ ಅಲ್ಲ ಕುವತಿಯರು. ಏನು ಇವರು ವಿಶ್ವಾಮಿತ್ರರ ಪುತ್ರಿಯರೇ? ಹೌದೌದು, ಸತ್ಯ ಸತ್ಯ. ಹರಿಶ್ಚಂದ್ರ ನಮಸ್ಕರಿಸುವೆನು. ಜೈ ಪಾಪಿ, ನೀನು ಮಾಡಿದ ಕೃತ್ಯವು ಸಾಲದೆಂದು ನನ್ನ ಭಾರವನ್ನು ಮುಚ್ಚಿ ಅಪವಿತ್ರಗೊಳಿಸುತ್ತಿರುವ್ಯಾ? ಇದೇ ನಿನ್ನ ರಾಜ್ಯ? ಅಂಧಕಾರ ಮದಗರ್ವ ಎಲ್ಲಿಯ ತನಕ ಬಂತ? ಈ ಸ್ತ್ರೀಯರು ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿದರು. ಆದರೂ ನಿಮ್ಮ ಇಷ್ಟೊಂದು ಕೋಪಕ್ಕೆ ನಾನೇನು ತಪ್ಪು ಮಾಡಿದೆ? ಅಮ್ಮ ಪುತ್ರಿಯರೇ, ನೀವು ಚಿಂತಿಸಬೇಡಿ. ಶಿಷ್ಯ ನಕ್ಷತ್ರಿಕ, ಈ ಮೂರ್ಖನು ಮಾಡಿದ ಕೃತ್ಯವನ್ನು ನೋಡಿದೆಯಾ? ಬಹಳ ಅಪಮಾನ ಅಪಮಾನ ಅಪಮಾನ. ನಿನ್ನನ್ನು ಬಿಡಿದ ಜನರೇ, ಹರಿಶ್ಚಂದ್ರ ನಿನ್ನನ್ನು ಬಿಡಿದ ಜನರೇ, ನಿನ್ನನು ಮೂಡ ಆನಂದದಿ ಹಾಕುವೆ ನಿನ್ನೆದೆಗೆ ಮೂಲವ, ಆನಂದದಿ ಹಾಕುವೆನು ನಿನ್ನೆದೆಗೆ ಮೂಲವ, ಗಣಗೋಣ ವಿಪೋಲಿತವೆಂದರಿದಯ. ಕೆಲವೋ ಮುರುಳಾರು ಚಂದ, ಎನ್ನನ್ನು ಜರಿದು ನಮ್ಮ ಶ್ರೀಯರನ್ನು ಅಪಮಾನಪಡಿಸಿದೆಯೋ? ನನ್ನ ಪ್ರತಾಪ ನಿನಗೆ ತಿಳಿಯಲಿಲ್ಲವೇ? ಈಗಲೇ ನಿನ್ನ ತಂದೆಯಾದ ತ್ರಿಶಂಕು ಮಹಾರಾಜನಿಗೆ ಸ್ವರ್ಗದ ನರಕ ಪ್ರಾಪ್ತಿಯ ಶಾಪವನ್ನು ಕೊಡುವೆನು. ಬೇಡ ಪೂಜ್ಯರೇ, ಬೇಡ.
ನಾನು ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸಿರಿ. ನನ್ನ ತಂದೆಯವರಾದ ಋಷಭರಾಜರಿಗೆ ಶಾಪವನ್ನು ಕೊಡಬೇಡಿರಿ. ಮನ್ನಿಸಿ ಪೂಜ್ಯರೇ, ಮನ್ನಿಸಿ. ಹರಿಶ್ಚಂದ್ರ, ಹಾಗಾದರೆ ನಿನ್ನ ಅಪರಾಧವನ್ನು ಮನ್ನಿಸುವೆನು. ಈಗಲಾದರೂ ನನ್ನ ಪುತ್ರಿಯರನ್ನು ವರಿಸುವಂತ ನಾವು ಕ್ಷತ್ರಿಯನಾಗಿ ಹುಟ್ಟಿ ಚಾಂಡಾಳ ಸೇರಿ ವರಿಸುವಂತ ಹೇಳುತ್ತಿರುವರಲ್ಲ. ಹರಿಶ್ಚಂದ್ರ, ಚಾಂಡಾಳ ಕನ್ಯರಾದರೂ ಸರಿಯೇ ಅವರನ್ನೇ ವರಿಸಬೇಕು. ಇಲ್ಲದಿದ್ದರೆ ನಿನ್ನ ತಂದೆ ಶಾಪವನ್ನು ಕೊಡುವೆನು. ನಾನು ಮಾಡಿ ತಪ್ಪಿಗಾಗಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯಾದ ತ್ರಿಶಂಕುರಾಜರಿಗೆ ಶಾಪ ಕೊಡುವುದು ಯಾವ ಧರ್ಮ? ದಯಮಾಡಿ ನನ್ನನ್ನು ಮನ್ನಿಸಿರಿ ಪೂಜ್ಯರೇ. ಹರಿಶ್ಚಂದ್ರ, ಪುತ್ರಿಯರು ನನ್ನ ಪುತ್ರಿಯರೆಂದು ತಿಳಿದಿದ್ದರೆ ನಿನ್ನ ರಾಜ್ಯವನ್ನೆಲ್ಲ ದಾನ ಕೊಡುತ್ತೇನೆ ಎಂದು ಹೇಳಿದೆಯಲ್ಲವೇ? ಅದರಂತೆ ನಡೆದುಕೊಳ್ಳಿವೆಯೋ ಅಥವಾ ಇಲ್ಲವೆಂದು ಹೇಳುವೆಯೋ? ಮಾಡಿದ ಮಾತಿಗೆ ಎಂದು ತಪ್ಪುವನಲ್ಲ ಹರಿಶ್ಚಂದ್ರ. ನಾನು ಹೇಳಿದಂತೆ ನನ್ನ ರಾಜ್ಯಾದಿ ಸಕಲ ಐಶ್ವರ್ಯವನ್ನೆಲ್ಲ ನಿಮಗೆ ದಾನವಾಗಿ ಕೊಡುವೆನು. ಹರಿಶ್ಚಂದ್ರ, ಬರೀ ಬಾಯಿ ಮಾತಿಂದ ಹೇಳಿದರೆ ನನಗೆ ಒಪ್ಪಿಗೆ ಇಲ್ಲ. ಗಂಗೋದಕವನ್ನು ತಂದು ನಿನ್ನ ರಾಜಾದಿ ಸಕಲ ಐಶ್ವರ್ಯವನ್ನು ನನ್ನ ಕರದ ಮೇಲೆ ಇಟ್ಟು ದಾನವಾಗಿ ದಾರಿಯನ್ನೆರೆದು ಕೊಡುವಂತ ನಾವು. ಹಾಗಾದ್ರೆ ಅರಮನೆಗೆ ಹೋಗೋಣ. ನಿಮ್ಮಿಷ್ಟದಂತೆಯೇ ನನ್ನ ರಾಜಾದಿ ಸಕಲ ಐಶ್ವರ್ಯವನ್ನ ದಾನವಾಗಿ ಕೊಡುತ್ತೇನೆ. ಆಗಲಿ ಹಾಗೆ ಆಗಲಿ ಪ್ರಭು. ಪ್ರಭು, ಗಂಗಾಧರವನ್ನು ತಂದಿರೋದು ತೆಗೆದುಕೊಳ್ಳಿ. ಸೂರ್ಯ ಚಂದ್ರಾದಿ ಅಷ್ಟದಿಕ್ಪಾಲಕರೇ, ಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಹರಿಶ್ಚಂದ್ರನಾದ ನಾನು ಏಕಚಿತ್ತ ಮನೋಭಾವದಿಂದ ನನ್ನ ರಾಜ್ಯಾದಿ ಸಕಲೈಶ್ವರ್ಯವನ್ನೆಲ್ಲ ಈ ಪೂಜ್ಯರಾದ ವಿಶ್ವಾಮಿತ್ರ ಋಷಿಗಳಿಗೆ ಧಾರೆಯನ್ನು ಕೊಡುತ್ತಿರುವೆನು. ತೃಪ್ತಿಯಾಗಿತ್ತು. ಹರಿಶ್ಚಂದ್ರ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದನು. ಹರಿಶ್ಚಂದ್ರ, ನಿನ್ನ ರಾಜಾದಿ ಸಕಲ ಐಶ್ವರ್ಯವನ್ನು ನನಗೆ ದಾನವಾಗಿ ದಾರಿ ಎರೆದು ಕೊಟ್ಟ ಮೇಲೆ ನೀನು ಧರಿಸಿರುವ ಆಭರಣಗಳು ಯಾರದು? ಶಿಷ್ಯ ನಕ್ಷತ್ರಿಕ ಗುರುಗಳೇ, ಈ ರಾಜನು ಧರಿಸಿರುವ ಸರ್ವ ಆಭರಣಗಳನ್ನು ಕಳಚಿಡುವಂತೆ ತಿಳಿಸು. ಗುರುಗಳೇ, ಅಯ್ಯ ರಾಜನೇ, ನಿನ್ನ ಸರ್ವ ನಮ್ಮ ಗುರುಗಳ ಅಪ್ಪಣೆಯಂತೆ ನಿನ್ನ ಸರ್ವ ಆಭರಣವನ್ನು ಕಳಚಿಡುವಂತನಾಗು. ಆಗಬಹುದು ಪೂಜ್ಯರೇ. ತೆಗೆದುಕೊಳ್ಳಿ ನನ್ನ ಪಟ್ಟದ ಕಿರೀಟ, ನನ್ನ ಪಟ್ಟದ ಕತ್ತಿ,
ನನ್ನ ಕೊರಳಿನ ಕಂಠಿಹಾರ, ನನ್ನ ಮುದ್ರೆಯುಂಗುರ ಎಲ್ಲವೂ ನಿಮ್ಮದಾಗಲಿ. ಅಯ್ಯ ರಾಜನೇ, ನೀನು ಹಿತ್ತವ. ಅಮ್ಮ ಚಂದ್ರಮತಿ ದೇವಿ, ನಿನ್ನ ಆಭರಣವನ್ನು ಕಳಚಿಡುವಂತಳಾಗು. ಅಮ್ಮ ಚಂದ್ರಮತಿ ದೇವಿ, ನೀನು ಹಿತ್ತವ. ಹೋಯ್ತಾಶ್ವ, ನಿನ್ನ ಆಭರಣವನ್ನು ಕಳಚಿಡುವಂತನಾಗು. ಗುರುಗಳೇ, ಈ ಹುಡುಗ ಹಾಡ್ತಾ ಇರೋ ಮಾತನ್ನ ಕೇಳಿದ್ರ ಶಿಷ್ಯ ನಾಟ್ಯಾತ್ರಿಕ ಆ ಹುಡುಗನ ಬಾವಿ ಮೇಲೆ ಒಡೆದು ಎಲ್ಲಾ ಬಲವನ್ನು ಕಳಚಿಕೊಳ್ಳುವಂತನಾಗು. ಗುರುಗಳೇ, ಜಾಗ್ರತೆಯಾಗಿ ಒಡವೆಯನ್ನು ಕಳಚಿಡುವಂತನಾಗು. ಪೂಜ್ಯರೇ, ತಮ್ಮ ಅಪ್ಪಣೆಯಂತೆಯೇ ನನ್ನ ಆಭರಣಗಳನ್ನು ತಮಗೆ ಕೊಡುತ್ತೇನೆ.
ಗುರುಗಳೇ, ಸರ್ವ ಆಭರಣವು ಬಂದಿರುವುದು. ಶಿಷ್ಯ ನಕ್ಷತ್ರಿಕ ಗುರುಗಳೇ, ಎಲ್ಲ ಆಭರಣವನ್ನು ಗಂಟು ಮೂಟೆ ಕಟ್ಟಿ ಭದ್ರಪಡಿಸು. ಹಾಗೆ ಆಗಲಿ ಗುರುಗಳೇ. ಅಯ್ಯ ಲೋಹಿತಾಶ್ವ, ಗಂಟು ಮುಟೆಯನ್ನು ಕಟ್ಟುವಂತನಾಗು. ಪೂಜ್ಯರೇ, ನನಗೆ ಗಂಟು ಕಟ್ಟಲು ಬರುವುದಿಲ್ಲ. ಗಂಟು ಕಟ್ಟಲು ಬರುವುದಿಲ್ಲವೇ? ಅಮ್ಮ, ಕಟ್ಟು ಗಂಟನ್ನು. ಎತ್ತುಕೋ ಗಂಟನ್ನು. ಪೂಜ್ಯರೇ, ಬಿಡಿ ಬಿಡಿ ಬಿಡಿ. ಹತ್ತಿಕೋ ವಾರವನ್ನು. ಪೂಜ್ಯರೇ, ನನ್ನಿಂದ ಈ ಭಾರವನ್ನು ಹೊರಕ್ಕಾಗಲ್ವಾ? ಹೊರಕ್ಕಾಗಲ್ಲ. ಒಂದ್ ಸೇರಕ್ಕಿ ಅನ್ನ ಒಬ್ಬನೇ ತಿಂತೀಯ, ಹೊರಕ್ಕಾಗಲ್ವಂತೆ. ಹೊರಕ್ಕಾಗಲ್ಲ. ಎತ್ಕೊಳ. ಪೂಜ್ಯರೇ, ಹರಿಶ್ಚಂದ್ರ, ನಿನ್ನ ಮಂತ್ರಿ ನಿನ್ನ ಪ್ರಜೆಗಳೆಲ್ಲರೂ ಈಗ ನನ್ನ ಆಜ್ಞಾಧಾರಕರಾಗಿರಬೇಕು. ಮಂತ್ರಿಗಳೇ, ಪುರಜನರೇ, ಕೇಳಿದಿರಾ? ಸತ್ಯವಂತರಾದ ಉತ್ತಮ ಪ್ರಜೆಗಳೇ, ಯತ್ನವಿಲ್ಲದೆ ನಾವು ಹೊರಡುವೆವೋ ಹೊರಡುವೆವೋ ಹೊರಡುವೆವೋ. ಸತ್ಯವಂತರಾದ ಉತ್ತಮ ಪ್ರಜೆಗಳೇ, ಯತ್ನವಿಲ್ಲದೆ ನಾವು ಹೊರಡುವೆವೋ ಹೊರಡುವೆವೋ ಹೊರಡುವೆವೋ. ಹೊರಡುವ ಸಮಯಕ್ಕೆ ತಡೆಯದೆ ನೀವುಗಳು ಹೊರಡುವ ಸಮಯಕ್ಕೆ ತಡೆಯದೆ ನೀವುಗಳು ಸಡಗರದಿಂದಲೇ ಕಳಸಿರಯ್ಯ ಕಳಸಿರಯ್ಯ ಕಳಿಸಿರಯ್ಯ. ಸತ್ಯವಂತರಾದ ಉತ್ತಮ ಪ್ರಜೆಗಳೇ, ಯತ್ನವಿಲ್ಲದೆ ನಾವು ಹೊರಡುವೆವೋ ಹೊರಡುವೆವೋ ಹೊರಡುವೆವೋ. ಇಂದಿನ ದಯೆ ನಮ್ಮ ಕಂದನ ಮೇಲಿರಲಿ, ಇಂದಿನ ದಯೆ ನಿಮ್ಮ ಕಂದನ ಮೇಲಿರಲಿ. ಹರದಿಂದಲಿ ಹರಸಿರಯ್ಯ ಹರಸಿರಯ್ಯ ಹರಸಿರಯ್ಯ. ಸತ್ಯವಂತನಾದ ಉತ್ತಮ ಪ್ರಜೆಗಳೇ, ಯತ್ನವಿಲ್ಲದೆ ನಾವು ಹೊರಡುವೆವೋ ಹೊರಡುವೆವೋ ಹೊರಡುವೆವೋ. ಮಂತ್ರಿಗಳೇ, ಪುರಜನರೇ, ಕೇಳಿದಿರಾ? ಇಂದಿನಿಂದ ನೀವು ಮತ್ತು ಪುರಜನರು ಈ ವಿಶ್ವಾಮಿತ್ರ ಮುನಿಗಳ ಆಜ್ಞಾಧಾರಕರಾಗಿರಿ. ನಾವಿನ್ನು ಹೊರಡುವೆವು. ಹಾಗಲಿ ಪ್ರಭುಗಳೇ.
ನಾನು ಇಂದು ನಿಮ್ಮ ನಗಲಿ ಬದುಕಲು ಸಾಧ್ಯವೇ ಪ್ರಭು? ಸಾಧ್ಯವಿಲ್ಲ. ನಾನು ನಿಮ್ಮೊಡನೆ ಬರುತ್ತೇನೆ. ನನ್ನನ್ನು ಸಹ ಕರೆದುಕೊಂಡು ಹೋಗಿ. ಬೇಡ ಮಂತ್ರಿಗಳೇ, ಬೇಡ. ನನ್ನ ಮಾತನ್ನು ಕೇಳಿ. ವಿಶ್ವಾಮಿತ್ರರು ನಿಮ್ಮನ್ನು ತಂದೆ ತಾಯಿಯಂತೆ ನೋಡಿಕೊಳ್ಳುವರು. ಅವರಿಗೆ ನೀವು ವಿಧೇಯರಾಗಿ ನಡೆದುಕೊಳ್ಳಿರಿ. ಪ್ರಭು, ನಾನಿಂದೂ ತಮ್ಮ ಮಾತನ್ನು ಮೀರಿದವನಲ್ಲ, ಇಂದೂ ಮೀರುವುದಿಲ್ಲ. ಪೂಜ್ಯರ ಆಜ್ಞೆಯಂತೆ ನಡೆದುಕೊಳ್ಳುವೆನು. ಹರಿಶ್ಚಂದ್ರ, ಪೂಜ್ಯರೇ, ನೀನಿನ್ನು ಹೊರಡಬಹುದು. ಧನ್ಯೋಸ್ಮಿ ಗುರುಗಳೇ. ಹರಿಶ್ಚಂದ್ರ, ಪೂಜ್ಯರೇ, ಇದೇನ ನಿನ್ನ ಸತ್ಯಸಂಧತೆ? ಇದೇನ ನಿನ್ನ ಗುರುನಿಷ್ಠೆ? ನಾವು ಮರೆತಿದ್ದೆ ಸಾಕೆಂದು ನಮಗೆ ಮೋಸ ಮಾಡಿ ಹೋಗುತ್ತಿರುವೆಯೋ? ಪೂಜ್ಯರೇ, ನಾನು ಅಂತಹ ಅಪರಾಧವನ್ನೇನು ಮಾಡಿದೆ ಎಂದು ತಿಳಿದಿಲ್ಲವಲ್ಲ. ಹರಿಶ್ಚಂದ್ರ, ಏನು ಅರಿಯದವನೆಂದೇ ಮಾತನಾಡುತ್ತಿರುವೆಯಾ? ಹಿಂದೆ ನೀನು ನಮ್ಮ ಯೋಗಕ್ಕೆ ಕೊಟ್ಟಿದ್ದ ಧನವನ್ನು ನಿನ್ನ ಕೋಸದಲ್ಲೇ ಇರಿಸಿದಿವಲ್ಲ, ಅದನ್ನು ಕೊಟ್ಟು ಮುಂದಕ್ಕೆ ಹೋಗು. ಮಂತ್ರಿಗಳೇ, ಪ್ರಭು, ಪೂಜ್ಯರ ಹಣವನ್ನು ಕೋಶಾಧಾರದಲ್ಲಿ ಇಟ್ಟಿದ್ದೇವಲ್ಲ, ಅದನ್ನು ಅವರಿಗೆ ಕೊಟ್ಟು ಬಿಡಿ. ಹಾಗೆ ಆಗಲಿ ಪ್ರಭು. ಹರಿಶ್ಚಂದ್ರ, ಹರಿಶ್ಚಂದ್ರ, ರಾಜ್ಯೋದಿ ಸಕಲ ಐಶ್ವರ್ಯವನ್ನು ನನಗೆ ದಾನವಾಗಿ ದಾರಿ ಎರೆದು ಕೊಟ್ಟಿರುವೆ. ಈಗ ಈ ಕೋಸದಲ್ಲಿರುವ ಧನರಾಶಿಯನ್ನು ತೆಗೆಯಲಾಗದು. ನಮ್ಮ ಹಣವನ್ನು ಕೊಟ್ಟು ಮುಂದಕ್ಕೆ ಹೋಗು. ಪೂಜ್ಯರೇ, ನನ್ನ ರಾಜಾದಿ ಸಕಲೇಶ್ವರ್ಯವನ್ನೆಲ್ಲ ನಿಮಗೆ ದಾನವಾಗಿ ಕೊಟ್ಟ ಮೇಲೆ ನಿಮಗೆ ಕೊಡಲು ನನ್ನಲ್ಲಿ ಗತಿ ಏನು ಉಳಿದಿರುವುದು ಪೂಜ್ಯರೇ? ಎಲ್ಲವೋ ನರಾಧಮ, ಬ್ರಾಹ್ಮಣಿಗೆ ಕೊಟ್ಟ ದಾನವನ್ನು ಇಲ್ಲವೆಂದು ಹೇಳಿಬಿಡು. ನಾನು ಕೇಳುವುದು ಇಲ್ಲ, ನೀನು ಕೊಡುವುದು ಬೇಡ. ಇಲ್ಲವೆಂಬ ಮಾತೆ ನಾನು ಹೇಳಲಾರೆ. ಆದರೆ ನಿಂತಲ್ಲಿ ಅಷ್ಟೊಂದು ಹಣವನ್ನು ಕೊಡು ಎಂದರೆ ನಾನು ಎಲ್ಲಿಂದ ತರಲಿ? ನನಗೆ ಒಂದು ಮಂಡಲಾವಧಿ ಅವಕಾಶವನ್ನು ಕೊಡಿರಿ. ಅಷ್ಟರಲ್ಲಿ ಹೇಗಾದರೂ ಮಾಡಿ ನಿಮ್ಮ ಹಣವನ್ನು ಹಿಂದಿರುಗಿಸುವೆನು. ಶಿಷ್ಯ ನಕ್ಷತ್ರಿಕ, ಈ ರಾಜನು ಕೊಡಬೇಕಾದ ಹಣಕ್ಕೆ ಒಂದು ಮಂಡಲ ಅಂದರೆ 48 ದಿನ ಅವಧಿಯನ್ನು ಕೇಳಿರುವನು. ನೀನು ಆತನ ಜೊತೆಯಲ್ಲಿ ಹೋಗಿ ನಮ್ಮ ಹಣವನ್ನು ವಸೂಲಿ ಮಾಡಿಕೊಂಡು ಬಾ. ಗುರುಗಳೇ, ಹೋಗುವುದೇನೋ ಸರಿ, ಹಣ ವಸೂಲಿ ಮಾಡುವುದೇನೋ ಸರಿ, ಆದರೆ ಹೋಗುವ ದಾರಿ, ಪಯಣ, ಊಟದ ಉಪಚಾರದಲ್ಲಿ ಒಂದು ದಿನಕ್ಕೆ 5 ಆವರ್ತಿ ಆಗ್ಬೇಕಲ್ವೇ? ಹರಿಶ್ಚಂದ್ರ, ಪೂಜ್ಯರೇ, ನನ್ನ ಶಿಷ್ಯನು ಊಟ ಉಪಚಾರಗಳಲ್ಲಿ ಬಹಳ ನಿಪುಣನು. ಆದುದರಿಂದ ಹೋಗುವ ಮಾರ್ಗ ಮಧ್ಯದಲ್ಲಿ ಆತನಿಗೆ ಅನ್ನ ಆಹಾರವನ್ನು ಕೊಟ್ಟು ನಮ್ಮ ಹಣವನ್ನು ಕೊಟ್ಟು ಕಳಿಸು. ಆಗಬಹುದು ಪೂಜ್ಯರೇ. ನಕ್ಷತ್ರಿಕಾರನ್ನು ನನ್ನ ಸತಿಸುತ್ತರಿಗಿಂತಲೂ ಮಿಗಿಲಾಗಿ ಉಪಚರಿಸಿ ನಿಮ್ಮ ಹಣವನ್ನು ಕೊಟ್ಟು ಕಳುಹಿಸುವೆನು. ನಮಗಿನ್ನು ಮುಂದಕ್ಕೆ ಹೋಗಲು ಅಪ್ಪಣೆಯನ್ನು ಕೊಡು. ನಡೆಯರೆ ಶಿಷ್ಯ, ಇಲ್ಲಿ ಬಾರೋ. ಇಲ್ಲಿ ಗುರುಗಳೇ, ನಡೆದ್ರ? ನಮಗೆ ಹಣವಲ್ಲವೂ ಮುಖ್ಯ. ಹೋಗುವ ಮಾರ್ಗ ಮಧ್ಯದಲ್ಲಿ ಆತನಿಗೆ ತರತರವಾದ ಕಷ್ಟವನ್ನು ಕೊಟ್ಟು ಸತ್ಯಭ್ರಷ್ಟನನ್ನಾಗಿ ಮಾಡಿಕೊಂಡೇ ಬರಬೇಕು. ಗುರುಗಳೇ, ನೀವು ಬೆರಳು ತೋರಿಸಿದ್ರೆ ನಾನು ಹಸ್ತನೇ ನಂಬಿಡ್ತೀನಿ. ಪಟ್ಟು ಅಂದ್ರೆ ಪಟ್ಟು, ಈ ನಕ್ಷತ್ರಕ್ಕಂದೇ ಪಟ್ಟು. ನಡಿರಯ್ಯ ರಾಜೇಂದ್ರ ರಾವ್
ನಾನು ಹಸಿವಿನ ಹಾಲು ಕುಡಿತೀನಿ ನಾನು ಹಸಿವಿನ ಹಾಲು ಬಲ್ಲ ಬಲ್ಲರ ಬಲ್ಲ ಗಂಟೆ ನೋಡಿ ಬಲ್ಲ ಬಲ್ಲರ ಬಲ್ ಬಲ್ ಹಣದ ಗಂಟು ನೋಡಿ ಜಲ್ ಜಲ್ ಕೈಯಲ್ಲಿ ಉಂಗುರ ಕಾಲಿಗೆ ಕುಗುರ ಕಾಲಿಗೆ ಉಗುರ ಕೆರೆ ಕೆರೆಯೊಳು ಬಡಸುವೆ ಬೆಂಗುರ ಕೆರೆ ಕೆರೆಯೊಳು ಬಡಸುವೆ ಬೆಂಗುರ ಬಲ್ಲ ಬಲ್ಲ ಬಲ್ಲರ ಜಲ್ ಜಲ್ ಹಣದ ಗಂಟು ನೋಡಿ ಜಲ್ ಜಲ್ ಒಳ್ಳೆತನಕ್ಕೆ ಕಾಲ ಇಲ್ಲಪ್ಪ ಕಾಲ ಇಲ್ಲ. ನಮ್ಮ ಹರಿಶ್ಚಂದ್ರ ಮಹಾರಾಜರು ಕೊಟ್ಟ ಮಾತಿಗೆ ತಪ್ಪನ್ನು ನುಡಿಯಲಾರದೆ ತನ್ನ ರಾಜ್ಯ ಸಕಲ ಐಶ್ವರ್ಯವನ್ನೆಲ್ಲೋ ವಿಶ್ವಾಮಿತ್ರ ಮುನಿಗಳಿಗೆ ತಾರೆ ಎರೆದು ರಾಜ್ಯವನ್ನು ಬಿಟ್ಟು ತೆರಳುತ್ತಿದ್ದಾರೆ. ಎಲ್ಲ ನಾಡಿನ ಪ್ರಜೆಗಳು ಅವರಿಗೆ ಬೀದಿ ಬೀದಿಯಲ್ಲಿ ಕೇರಿ ಕೇರಿಯಲ್ಲಿ ನಿಂತು ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹರಿಶ್ಚಂದ್ರನು ರೋಜೋದಿ ಸಕಲೇಶ್ವರನು ಕಳೆದುಕೊಂಡು ಸತಿಸುವುದರೊಡನೆ ಅರಣ್ಯಕ್ಕೆ ಹೋಗುವಂತೆ ಮಾಡಿದರು. ಆತನು ಸತ್ಯ ಮಾರ್ಗವನ್ನು ಬಿಡಲಿಲ್ಲ. ಹೇಳಲೇ ಇನ್ನು ಮುಂದೆ ಆತನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡುವೆನು. ಕಡಕೋಡಿನೊಳು ಕಡಕೋಡಿನೊಳು ಏಡಿ ರಾಜನು ಗೆಲ್ಲುವನೆ ಬಾಳುವನೆ ನಿಲ್ಲುವನೆ. ಕಡಕೋಡಿನೊಳು ಕಡಕೋಡಿನೊಳು ಏಡಿ ರಾಜನು ಗೆಲ್ಲುವನೆ ಬಾಳುವನೆ ನಿಲ್ಲುವನೆ. ಏಡಿ ರಾಜನ ನಾಡಿಗೆ ದೋಣೆ ಏಡಿ ರಾಜನ ನಾಡಿಗೆ ದೋಣೆ ಅರಣ್ಯ ಅಸತ್ಯಕ್ಕೆ ಗುರಿ ಮಾಡುವೆನು. ಕಡಕೋಡಿನೊಳು ಕಡಕೋಡಿನೊಳು ಏಡಿ ರಾಜನು ಗೆಲ್ಲುವನೆ ಬಾಳುವನೆ ನಿಲ್ಲುವನೆ. ಸತ್ಯವನ್ನು ಸಾಧಿಸಲು ಸಾಮ್ರಾಜ್ಯದಾನಗೈದು ಸತಿಸುತ್ತರೊಡನೆ ಸಾಗುತ್ತಿಗನಯ್ಯ ಸತ್ಯಸಾಂಧ ಹರಿಶ್ಚಂದ್ರ. ಸತಿಸುತ್ತರೊಡನೆ ಸಾಗುತ್ತಿಗನಯ್ಯ ಸತ್ಯಸಾಂಧ ಹರಿಶ್ಚಂದ್ರ. ದಯಮಾಡಿ ಕುಳಿತಿರುವ ಪ್ರಜೆಗಳೆಲ್ಲ
ಮಹಾನುಭಾವನಾದಂಥ ಆ ವಿಶ್ವಾಮಿತ್ರನ ಪರಾಭವಕ್ಕೆ ಸಿಕ್ಕಿದಂಥ ಹರಿಶ್ಚಂದ್ರನಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಎಲ್ಲರೂ ನಿಂತ್ಕೊಬೇಕು, ಹಿಂದೆಗಡೆ ಕುಂತಿರೋರೆಲ್ಲ ನಿಂತ್ಕೊಬೇಕು, ನಿಮಗೆ ಒಳ್ಳೆಯದಾಗುತ್ತೆ. ನನ್ನಿಷ್ಟರಾದ ಅಯೋಧ್ಯ ಪಟ್ಟಣದ ಎಲ್ಲರೂ ಕೈ ಎತ್ತಿ ಆಶೀರ್ವಾದ ಮಾಡಬೇಕು. ಮಹಾಮುನಿಗಳಿಗೆ ಕೊಟ್ಟ ಮಾತಿನಂತೆ ನನ್ನ ರಾಜಾದಿ ಸಕಲೇಶ್ವರ್ಯವನ್ನೆಲ್ಲ ದಾನ ಮಾಡಿ ಸತ್ಯಕ್ಕೆ ಸಾತ್ವಿಕನಾಗಿ ಈ ಪುರವನ್ನು ಪರಿತ್ಯಾಗ ಮಾಡಿ ಹೋಗುತ್ತಿದ್ದೇನೆ. ನನ್ನ ಅಧಿಕಾರಾವಧಿಯಲ್ಲಿ ನಿಮಗೇನಾದರೂ ತೊಂದರೆ ಕೊಟ್ಟಿದ್ದರೆ ಅದನ್ನು ಮನ್ನಿಸಿ ನಮ್ಮನ್ನು ಆಶೀರ್ವದಿಸಿರಿ. ಆ ದೈವ ಬಲವಿದ್ದರೆ ಮತ್ತೊಮ್ಮೆ ಸಂದರ್ಶಿಸೋಣ. ಕೊನೆಯದಾಗಿ ಬೇಡಿಕೊಳ್ಳುವೆನು, ಒಂದೇ ಒಂದು ಬಾರಿ ಆಶೀರ್ವದಿಸಿ ಕಳುಹಿಸಿರಿ. ಹೊರಟನಯ್ಯ ಹರಿಶ್ಚಂದ್ರ ಘೋರ ಕಾಡಿಗೆ, ಯಾರು ಇಲ್ಲದಾಯಿತು ಅವನ ಪಾಲಿಗೆ, ಯಾರು ಇಲ್ಲದಾಯಿತು ಅವನ ಪಾಲಿಗೆ. ಯಾರು ಇಲ್ಲದಾಯಿತು ಅವನ ಪಾಲಿಗೆ. ಹೊರಟನಯ್ಯ ಹರಿಶ್ಚಂದ್ರ ಘೋರ ಕಾಡಿಗೆ, ಯಾರು ಇಲ್ಲದಾಯಿತು ಅವನ ಪಾಲಿಗೆ, ಯಾರು ಇಲ್ಲದಾಯಿತು.
ಬಾಳ್ವೆಯು ವಿವರಿಸಲು ಅಸಾಧ್ಯವಾದುದು. ಆಶಾ ಗೋಪುರದ ಶಿಖರವನ್ನೇರಿ ಆನಂದಿಸಲ್ಪಡಬೇಕಾದ ನರನು ಪಾಪ ಕ್ಲೇಶಗಳಿಂದ ಕೂಡಿದ ಬ್ರಹ್ಮಚರ್ಯ, ಗೃಹಸ್ಥ, ಸನ್ಯಾಸ, ವಾನಪ್ರಸ್ಥ ಆಶ್ರಮಗಳೆಂಬ ವಿಧಿಯ ನೇಮದಂತೆ ಸುಖ ದುಃಖಗಳನ್ನು ಅನುಭವಿಸಿ ಮರಳುತ್ತಾನೆ ಮಣ್ಣಿಗೆ. ಹೇ ಶಿವನೇ, ಏನಪ್ಪ ನಿನ್ನ ಲೀಲೆ? ನನ್ನ ಪೂರ್ವ ಚರಿತ್ರೆಯ ಕಥೆಯನ್ನೇಕೆ ಪ್ರತಿಪಾದಿಸುತ್ತದೆ? ಹಣಬಲ್ಲವಿಲ್ಲದವನಿಗೆ ದೈವ ಬಲವಿಲ್ಲ, ದೈವ ಬಲವಿಲ್ಲದವನಿಗೆ ಧರ್ಮ ಬಲವಿಲ್ಲ, ಧರ್ಮ ಬಲವಿಲ್ಲದವನಿಗೆ ಈ ದೇಹದ ಬಲವಿಲ್ಲ. ನನ್ನ ಕಷ್ಟಗಳಿಗಾಗಿ ನೀನೇಕೆ ದುಃಖಿಸುವೆ? ಕುಮಾರನಾದ ಬಾಲನ್ನು ಕರೆದುಕೊಂಡು ನಿನ್ನ ಜನಕರ ಮನೆಗೆ ಹೋಗು, ಸುಖ ಸಂತೋಷದಿಂದ ಬಾಳು. ಏನು ಹೇಳುತ್ತಿದ್ದೀರಿ ಸ್ವಾಮಿ? ಪತಿಯ ಕಷ್ಟವನ್ನರಿದ ಪರಸ್ತ್ರೀಯಳಂತೆ ತವರಿಗೆ ಹೋಗೆಂದು ವಿರಾಮ. ಪತಿಯನ್ನಗಲಿದ ಸತಿಯು ಮಹಾಪಾಪಿ ಅಂತಲೂ ಪೈಶಾಚಿಕ ರೂಪಿಣಿ ಅಂತಲೂ ಧರ್ಮಶಾಸ್ತ್ರವಿಲ್ಲವೇ? ಪತಿಯ ಸಾನ್ನಿಧ್ಯವೇ ಸತಿಗೆ ಸ್ವರ್ಗವಲ್ಲವೇ ಸ್ವಾಮಿ? ಅರಮನೆಯ ಸಿರಿ ಸಂಪತ್ತಿನಲ್ಲಿ ಭೋಗ ವಿಲಾಸಗಳಿಂದ ಸಂಭ್ರಮಿಸುತ್ತಾ ಕಷ್ಟವನ್ನೇ ಅರಿಯದ ಸುಕೋಮಲೆಯಾದ ನೀನು ಜಲಸ್ರಾವದಿಂದಲೂ ಕ್ರೂರ ಮೃಗಗಳ ಗಾಢ ಸ್ರಾವದಿಂದಲೂ ಚಳಿ ಮಳೆ ಬಿಸಿಲಿನ ತಾಪದಿಂದಲೂ ಈ ಕಲ್ಲು ಮುಳ್ಳುಗಳು ತುಂಬಿದ ಅಡವಿಯಲ್ಲಿ ನಿನ್ನಿಂದ ಬದುಕಲು ಸಾಧ್ಯವೇ? ಬೇಡ ಚಂದ್ರ,
ಸ್ವಾಮಿ ಸತಿಗೆ ಸ್ವರ್ಗವಲ್ಲವೇ? ಪತಿಯ ಕಷ್ಟವನ್ನರಿಯದ ಸತಿಯು ಸ್ವಾಮಿ ಸ್ವಾಮಿ ನಿಮ್ಮನ್ನು ಅಗಲುವುದಕ್ಕಿಂತ ಪ್ರಾಣ ತ್ಯಾಗವೇ ನನಗೊಳಿದಿರುವುದು ಸ್ವಾಮಿ. ಚಿತ್ರಮತಿ, ದುಃಖಿಸಬೇಡ. ಪರಶಿವನ ಇಚ್ಛೆಯಂತೆ ಆಗಲಿ, ನಡೆಯರಿ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಅನ್ನ, ನೀರು ನೀರು ಏನಾಗ್ತಿದೆಯಾ? ನಾಲ್ಗೆ ಒಣಗಿ ಹೋಗ್ತಿದೆ. ನಮ್ಮ ಗುರುಗಳು ಮಾತು ನಂಬಂದು ಒಂದು ತೊಟ್ಟು ನೀರಿಲ್ವಲ್ಲಯ್ಯ. ಅಯ್ಯೋ ಅಯ್ಯೋ ಪರಮಾತ್ಮ, ಏನು ಮಾಡಲಿ? ಎಲ್ಲಿ ನೋಡಿದರೂ ಮರುಭೂಮಿಯಂತೆ ಕಾಣುತ್ತಿದೆಯಲ್ಲ, ಎಲ್ಲೂ ನೀರು ಇರುವ ರೀತಿಯೇ ತೋರುತ್ತಿಲ್ಲವಲ್ಲ. ಅಯ್ಯೋ. ಅರೆ ಚಂದ್ರ, ನೀನು ಏನು ಹೇಳ್ತಾ ಇದೀಯ ಅಂತ ನನಗೆ ಚಂದ ಗೊತ್ತು. ನೀರು ಸಿಕ್ಕಿದ್ರು ನಾನು ಸತ್ತೋಗ್ಲಿ ಅಂತ ನಿನ್ನ ಭಾವನೆ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ದೇವಿ, ಪೂಜರನ್ನು ನೋಡುತ್ತಿರು. ನಾನು ಎಲ್ಲಿಯಾದರೂ ಜಲವನ್ನು ಹುಡುಕಿಕೊಂಡು ಬರುವೆನು. ಹಾಗೆ ಆಗಲಿ ಸ್ವಾಮಿ. ಅಮ್ಮ ಚಂದ್ರಮತಿ, ಇತ್ತವ, ನೀನು ಮಹಾ ಉತ್ತಮಳು, ಇನ್ನೊಬ್ಬರ ಕಷ್ಟವನ್ನು ನೋಡಿದವಳು. ನೀವು ಹೆದರಬೇಡಿ ಪೂಜ್ಯರೇ, ನಾವಿರುವೆವು, ಭಯಪಡಬೇಡಿ. ನನ್ನ ವಿಚಾರ ಅಲ್ಲಮ್ಮ, ಈ ಇಡೀ ರಾಜ್ಯವನ್ನೇ ನೋಡಬೇಕಾದ ನಿನ್ನ ಮಗ ಈ ರೀತಿ ಕಾಡಲ್ಲಿ ತಿರ್ಗದ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣಮ್ಮ. ವಿಧಿ ಬರಹವೇ ಹೀಗಿರುವಾಗ ಏನು ತಾನೇ ಮಾಡುವುದು? ಎಲ್ಲದಕ್ಕೂ ಆ ಪರಮೇಶ್ವರರಿದ್ದಾನೆ. ಇದಾನೆ ಅಂದ್ರೆ ಇದಾನೆ. ಈಗ ಏನ್ ಮಾಡ್ತಾವನೆ ಅನ್ನೋದು ಕಾಣ್ತಾ ಇದೆಯಾ? ಕಾಣ್ತಾ ಇಲ್ಲ. ಪೂಜ್ಯರೇ, ಮೊದಲೇ ಬಾಯಾರಿಕೆಯಿಂದ ಬಳಲುತ್ತಿರುವ ನಿಮಗೆ ಈ ಅಬ್ಬಬ್ಬಬ್ಬ ಆಯಾಸವೇಕೆ? ಬಂದಿದ್ದಲ್ಲ ಅವರು. ಅಬ್ಬಬ್ಬಬ್ಬ ಬಂದ್ಬಿಡ್ತಲ್ಲಪ್ಪ ಪತುರತೆಗೆ ಕೋಪ. ಕುರುಡಿಯಾಗಿ ಗಂಡನ್ ಕಟ್ಕೊಂಡು ಅಂಟ್ಕೊಂಡಿರೋದಲ್ಲಮ್ಮ ಪತುರತೆ ಧರ್ಮ. ಯಾವುದೇ ತಪ್ಪು ಮಾಡಿದ್ರು ನಿಮ್ಮಿಬ್ಬರನ್ನ ತಿರುಗಿಸೋದು ನನ್ನ ಕೈಲಿ ನೋಡಕ್ಕಾಗಲ್ಲಮ್ಮ, ನೋಡಕ್ಕಾಗಲ್ಲ. ನಕ್ಷತ್ರೇಶ್ವರ, ಮೊದಲೇ ಬಾಯಾರಿಕೆಯಿಂದ ಬಳಲುತ್ತಿರುವ ನಿಮಗೆ ಈ ಆಯಾಸವೇಕೆ? ಅಯ್ಯೋ ಹೋಗಮ್ಮ, ಎಲ್ಲಾದ್ರೂ ಹಣ್ಣು ಗೆಡ್ಡೆ ಗೆಣಸು ತಂದು ಬಡಿಸೋಗಮ್ಮ. ಹೋಗು ಹೋಗು. ಕುಮಾರ, ಪೂಜ್ಯರನ್ನು ನೋಡಿ ನಾನು ಬೇಗನೆ ಬಂದು ಬಿಡುತ್ತೇನೆ. ಅಮ್ಮ, ನನಗೂ ಭಯವಾಗುತ್ತಿದೆ. ಕಂದ, ನಾನು ಬೇಗನೆ ಬಂದು ಬಿಡುತ್ತೇನೆ. ಪೂಜ್ಯರನ್ನು ಸ್ವಲ್ಪ ನೋಡಿಕ ಕಂದ. ಹಾಗೆ ಆಗಲಿ ಅಮ್ಮ. ಲೋಹಿತಾಶ, ಲೋಹಿತಾಶ, ಏನ್ ಮಾಡ್ತಾ ಇದೀಯೋ? ತೂಗುಡಿಸುತ್ತಿದ್ದೇನೆ ಗುರುಗಳೇ. ತೂಗುಡಿಸ್ತಾ ಲೋಹಿತಾಶ, ಲೋಹಿತಾಶ, ಗುರುಗಳೇ, ತೂಗುಡಿಸ್ತಾ ಇದೀನಿ. ಸತ್ಯನೇ ಹೇಳ್ತಾನಲ್ಲ, ಎಷ್ಟೇ ಆಗ್ಲಿ ಸತ್ಯವಂತ ಮಗ ಅಲ್ವೇ? ಏನ್ ಸತ್ಯ, ಏನ್ ಸತ್ಯ, ಪಾಪ ಏನ್ ಸತ್ಯ. ಬಾರೋ ಈ ಕಡೆ, ಬಾರೋ ಈ ಕಡೆ, ಹತ್ರ ಬಾರೋ, ಕೂತ್ಕೊಳ್ಳೋ ನನ್ನ ತೊಡೆ ಮೇಲೆ. ಅಯ್ಯೋ ನನ್ನ ಚಿನ್ನ, ನನ್ನ ಬಂಗಾರ, ನೀನು ನನ್ನ ಜೊತೆ ಬಂದರೆ ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ಗುರುಗಳಿಗೆ ಹೇಳಿ ಅರ್ಧ ರಾಜ್ಯ ಕೊಡಿಸ್ತೀನಿ. ಹೆಂಗಿದೆ ನನ್ನ ಉಪಾಯ? ಗುರುಗಳೇ, ಗುರುಗಳೇ, ನಿಮ್ಮ ಉಪಾಯ ತುಂಬಾ ಅಪಾಯ. ಎಲ್ಲ ಮುಹೂರ್ತ ಗುರು ನಂದನೆ ಮಾಡ್ತೀಯ? ಗುರು ಒತ್ತ ಕಾಲು, ಒತ್ತ ಕಾಲು. ಅಮ್ಮಮ್ಮಮ್ಮ, ನಿಧಾನಕ್ಕೆ ಒತ್ತೋ, ಒತ್ತ ಕಾಲು, ನಿಧಾನಕ್ಕೆ ಒತ್ತು. ಅಬ್ಬಬ್ಬ, ನಿಧಾನಕ್ಕೆ ಒತ್ತೋ. ಪೂಜ್ಯರೇ, ತೆಗೆದುಕೊಳ್ಳಿ ಜಲವನ್ನ. ನಿಧಾನವಾಗಿ ಕುಡಿಯಿರಿ, ನಿಧಾನವಾಗಿ ಕುಡಿಯಿರಿ. ಕೊಡಮ್ಮ ಇಲ್ಲಿ. ಹರಿಶ್ಚಂದ್ರ, ನಡ್ರಯ್ಯ, ಇನ್ನ ಮುಂದೆ ಹೋಗೋಣ. ಬನ್ನಿ ಪೂಜ್ಯರೇ.
ಇದೇನಿದು ಭಯಂಕರವಾದ ಬೆಂಕಿ? ಬಂದು ನಿಮ್ಮನ್ನು ಎತ್ತುಕೊಳ್ಳುವೆನು. ಬೆಂಕಿ ಬೆಂಕಿ ಬೆಂಕಿ! ರಾಜೇಂದ್ರ, ಏನಿದು? ರಾಜೇಂದ್ರ, ಏನಿದು ಬೆಂಕಿ? ಇದಕ್ಕೇನಾರ ಉಪಾಯವನ್ನು ಹೇಳಯ್ಯ. ಉಪಾಯವಿದೆ, ಉಪಾಯವಿದೆ. ನಾನೇ ಅಗ್ನಿದೇವನು. ನೋಡು ಅಯ್ಯ ರಾಜನೇ, ಅಮರ ಅಗ್ನಿದೇವನೇ ಮಾತನಾಡುತ್ತಿದ್ದಾನೆ. ಅಗ್ನಿದೇವ, ಇದಕ್ಕೆ ಏನು ಉಪಾಯ? ನಿಮ್ಮ ನಿಜವಾದ ಹೆಸರುಗಳನ್ನು ನಿಮ್ಮ ಹೆಸರಲ್ಲವೆಂದು ಹೇಳುತ್ತಾ ನನ್ನಲ್ಲಿ ಪ್ರವೇಶವನ್ನು ಮಾಡಿದರೆ ಸಾಕು. ನಾನು ಅಪಾಯವಿಲ್ಲದೆ ಈ ಜ್ವಾಲೆಯನ್ನು ದಾಟಿಸಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ರಾಜೇಂದ್ರ, ಅಮರ ಅಗ್ನಿದೇವನೇ ಮಾತನಾಡುತ್ತಿದ್ದಾನೆ. ನಮ್ಮ ಹೆಸರು ನಮ್ದಲ್ಲ ಅಂತ ಹೇಳ್ಬಿಡೋದು. ಒಟ್ಟಾಗಿ ಹೇಳೋದಾದ್ರೆ, ನಾನು ವಿಶ್ವಾಮಿತ್ರನ ಶಿಷ್ಯನೇ ಅಲ್ಲ, ನಕ್ಷತ್ರಿಕನೇ ಅಲ್ಲ, ನಾನು ಮನುಷ್ಯನೇ ಅಲ್ಲ. ನೀವು ನಿಮ್ಮ ಹೆಸರು ನಿಮ್ದಲ್ಲ ಅಂತ ಹೇಳ್ಬಿಟ್ರೆ ಅಪಾಯದಿಂದ ಪಾರಾಗ್ಬೋದಲ್ವೇ? ಪೂಜ್ಯರೇ, ನೀವು ಹೇಳಿದಷ್ಟು ಸುಲಭವಲ್ಲ. ಅಲ್ಲಯ್ಯ, ಪ್ರಾಣ ಹೋಗುವ ಸಮಯದಲ್ಲಿ ಯಾವುದಯ್ಯ ಅಂತಹ ಮಾತುಗಳನ್ನಾಡಿ ನನ್ನ ಪ್ರಾಣೇಶ್ವರ ಮನಸ್ಸನ್ನು ನೋಯಿಸಬೇಡ. ಅಸತ್ಯ ದೋಷಕ್ಕೆ ಗುರಿಯಾಗುವುದಕ್ಕಿಂತ ಅಗ್ನಿದೇವನಿಗೆ ಆಹುತಿಯಾಗುವುದೇ ಮೇಲು. ದೇವಿ, ಮುನಿಯ ಋಣವು ತೀರುವ ಮೊದಲು ಅಗ್ನಿಗೆ ಆಹುತಿಯಾಗುವುದೇ? ಸತ್ಯ ರಕ್ಷಣೆಗೆ ದೀಕ್ಷೆ ವಹಿಸಿದಂತ ನಿಮ್ಮನ್ನು ಈ ಅಗ್ನಿದೇವನು ವಿರೋಧಿಸಬಲ್ಲದು. ದೇವನ್ ಮಹಾದಿವ್ಯ ತೇಜೋ ಹುಲಿ ಕರಡಿ